ಭೈರವಿಗೆ ದೋಷ ಪರಿಹಾರ ಆದ್ರೆ ಯಾರೋ ಒಬ್ಬ ಹುಡುಗನ್ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ಭೈರವಿ ನನ್ ಮಗನ್ನೇ ಮದುವೆ ಮಾಡ್ಕೋಬೇಕು ಅಂದ್ರೆ ಭೈರವಿಗೆ ದೋಷ ಪರಿಹಾರ ಆಗ್ಬಾರ್ದು. ಅದಕ್ಕೆ ನಾನು ಏನ್ ಮಾಡ್ಲಿ? ನಾಗವರ ದೇವಸ್ಥಾನಕ್ಕೆ ಸಂಬಂಧಿಸಿರೋ ಕುಟುಂಬ ಒಂದಿದ್ಯಂತೆ, ಅವ್ರು ಯಾರಾದ್ರೂ ನಿನಗ್ ಗೊತ್ತಾ? ವೀರಭದ್ರ ಅಂತ ಒಬ್ಬ ವ್ಯಕ್ತಿ ಇದ್ದಾನೆ. ಮತ್ತೆ ಅವನು ಮುಂಚೆ ಇದ್ದ ಗುರುಗಳ ಹತ್ರ ಮಂತ್ರ ಕೇಳಕ್ಕೆ ಇಲ್ಲಿಗೆ ಬರ್ತಾ ಇದ್ದ. ವೀರಭದ್ರ, ವೀರಭದ್ರ, ವೀರಭದ್ರ. ಬಾ ವೀರಭದ್ರ. ನಾನು ಇಲ್ಲಿಗೆ ಹೇಗೆ ಬಂದೆ? ಚಿಕ್ಕ ಗುರುಗಳೇ, ನಾನು ಇಲ್ಲಿಗೆ ಹೇಗೆ ಬಂದೆ? ಚಿಕ್ಕ ಗುರುಗಳೇ, ಈ ಹುಡುಗಿ ಯಾರು? ಒಳ್ಳೆ ಹಾಲ್ ಕೋತರ ಇದ್ದಾಳೆ. ಮತ್ತೆ ಗುಗ್ಗುರು. ಗುಗ್ಗುರುವಾ? ಮತ್ತೆ ಧ್ಯಾನದಲ್ಲವ್ರೆ. ಗುಗ್ಗುರು ಅಂದ್ರೆ ನಮ್ ದೊಡ್ಡ ಗುರುಗಳು ಸೆಟಪ್ಪ. ನೀವು ತಪ್ಪು ಮಾತಾಡ್ತಿದ್ದೀರಾ. ನೀವು ಅನ್ಕೊಂಡಂಗೆ ಅವರಲ್ಲ. ಆ ಗುರುಗಳಿಗೆ ಕುರು ಇವರು. ಮತ್ತೆ ನಿಮ್ ಗುರುಗಳು ಹಾಗೆ ಹೇಳು ಅನ್ನ. ನಾನ್ ಯಾರೋ ತಿಳ್ಕೋಬೇಕು ಅಂತ ಇದ್ಯಾ? ನೀನ್ ಯಾರು ಅಂತ ತಿಳ್ಕೊಳ್ಳೋದ್ರಲ್ಲಿ ಏನಿದೆ ಬಿಡು. ಹುಡುಗಿ ಒಳ್ಳೆ ರಸಗುಲ್ಲ ತರ ಇದ್ದಾಳೆ. ಹುಚ್ಚು ಮಾತು ನಿಲ್ಸಿ ಒಂದು ಸಲ ನನ್ನ ನಿಜ ರೂಪ ನೋಡ್ತೀಯಾ? ನೋಡ್ತಿದ್ದೀನಲ್ಲ, ನೋಡ್ತಾನೆ ಇದೀನಲ್ಲ. ಇಲ್ ನೋಡು, ನೋಡಿಲ್ಲಿ. ನೋಡಿದ್ಯಾ? ಅಮ್ಮ, ಈ ರೂಪ ನನ್ನ ಕೈಲಿ ನೋಡಕ್ಕಾಗಲ್ಲ. ಮತ್ತೆ ಮತ್ತೆ ಆ ರೂಪಕ್ಕೆ ಬಂದ್ಬಿಡಮ್ಮ. ಅಮ್ಮ, ಈ ರೂಪ ನೋಡಕ್ಕಾಗಲ್ಲಮ್ಮ. ಏನು ವೀರಭದ್ರ? ನನ್ನ ಹೆಸರು ನಿಂಗೆ ಹೇಗ್ ಗೊತ್ತು ತಾಯಿ? ನಿನ್ನ ಹೆಸರು ಗೊತ್ತು, ನೀನು ಯಾರಂತಾನೂ ಗೊತ್ತು, ನಿನ್ನ ಕೋರಿಕೆ ಏನು ಅಂತಾನೂ ಗೊತ್ತು, ಈಗ ನಿನಗಿರೋ ಸಮಸ್ಯೆ ಏನು ಅಂತಾನೂ ಗೊತ್ತು. ನಿನ್ನ ಸೋದರ ಸೊಸೆ ಭೈರವಿಗೆ ದೋಷ ಪರಿಹಾರ ಆಗ್ಬಾರ್ದು ಅಂತ ತಾನೇ ನಿನ್ನ ಕೋರಿಕೆ, ಹೌದಾ? ಹೌದಮ್ಮ. ದೋಷ ಪರಿಹಾರ ಆಗ್ದೇನೆ ಭೈರವಿಗೆ ಏನ್ ಮಾಡ್ಬೇಕೋ ಅದನ್ನ ನಾನ್ ನೋಡ್ಕೋತೀನಿ. ನೀನು ನಿಶ್ಚಿಂತೆಯಿಂದ ಇರು. ಹಾಗೆ ಆಗ್ಲಮ್ಮ.
ನೀನ್ ಅಭಯ ಕೊಟ್ಟಿದ್ದಕ್ಕೆ ತುಂಬಾ ಸಂತೋಷ ತಾಯಿ. ಆದ್ರೆ ಇದಕ್ ಮುಂಚೆ ಇದೇ ಸ್ಥಾನದಲ್ಲಿದ್ದ ನಮ್ಮ ಗುರುಗಳು ಅವನಿಗಿರೋ ಶಕ್ತಿನ ಕಾಪಾಡ್ಕೊಳಕ್ಕಾಗದೆ ನಿಸ್ಸಹಾಯಕ ಆಗಿ ಹೋಗಿದ್ದಾನೆ. ಅಷ್ಟಕ್ಕೂ ಅವನ ಬಗ್ಗೆ ನಿನಗ್ಯಾಕೆ? ನಂಗ್ ಬೇಡಮ್ಮ, ನಂಗ್ ಬೇಡ. ಸುಮ್ನೆ ಕೇಳ್ದೆ ಅಷ್ಟೇ. ಕರ್ದಿದ್ದೀನಿ, ಬಂದಿದೀಯಾ? ಕೇಳ್ದೆ, ಹೇಳಿದ್ದೀನಿ. ಏನ್ ಮಾಡ್ತೀನೋ ನೀನೇ ನೋಡ್ತಾ ಇರು. ಹೋಗು ಹೋಗು. ಹೋಗ್ತೀನಿ ತಾಯಿ, ಹೋಗ್ತೀನಮ್ಮ, ಹೋಗ್ತೀನಿ. ಮಹಾದೇವ ಶಂಭೋ ಶಂಕರ. ನಾಳೆ ನಾಗಚೌತಿ, ತುಂಬಾ ವಿಶೇಷವಾದದ್ದು, ಬಹಳ ವಿಶಿಷ್ಟವಾದದ್ದು. ಯಾಕಂದ್ರೆ ನಿನ್ನ ಬಿಟ್ಟು ನಿನ್ನನ್ನು ಪೂಜಿಸೋ ಭಕ್ತರಿಗೆ ಕೂಡ ಯಾರಿಗೂ ಗೊತ್ತಿಲ್ಲ ಅಲ್ವಾ ಶಿವಪ್ಪ? ನಾಳೆ ಬುಧವಾರ ಅಂದ್ರೆ ಬುಧನಿಗೆ ಅಧಿಪತಿ ಶ್ರೀ ಮಹಾವಿಷ್ಣು. ಆ ವಿಷ್ಣು ಶಯನಿಸೋದು ಆದಿಶೇಷನ ಮೇಲೆ. ಆದ್ದರಿಂದ ಆದಿಶೇಷನ ನಿಲಯವಾದ ನಾಗಲೋಕದ ಅಭಿಷೇಕ ಮಾಡುವುದಕ್ಕಾಗಿಯೇ ಸ್ವಯಂ ಕಾಮಧೇನುವೇ ಈ ನಗರಕ್ಕೆ ಮರಳಿ ಬರುತ್ತದೆ. ಅರ್ಚನೆ ಅಭಿಷೇಕವನ್ನ ಯಾರು ಬಂದು ನೋಡುತ್ತಾರೆ ಅಂತ ನನಗೆ ಗೊತ್ತು ಶಿವಪ್ಪ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಂಭೋ ಶಂಕರ, ಹರ ಹರ ಮಹಾದೇವ, ಶಂಭೋ ಶಂಕರ. ಆದಿಶೇಷನ ನಿಲಯವಾದ ನಾಗಲೋಕದ ಅಭಿಷೇಕ ಮಾಡುವುದಕ್ಕಾಗಿಯೇ ಸ್ವಯಂ ಕಾಮಧೇನುವೇ ಈ ನಗರಕ್ಕೆ ಮರಳಿ ಬರುತ್ತದೆ. ದೇವಿ, ನಿನ್ನ ಮೌನ ಸಂದೇಹಕ್ಕೆ ಸಂಕೇತವಾಗಿ ಕಾಣಿಸುತ್ತಿದೆ ದೇವಿ. ಅಮರಲೋಕದಲ್ಲಿರುವ ಕಾಮಧೇನು ಭೂಲೋಕಕ್ಕೆ ತೆರಳುತ್ತಿರುವುದಾದರೂ ಏಕೆ? ನಾಗ ಚೌತಿಯ ದಿನ ನಾಗಕುಲಕ್ಕೆ ಕ್ಷೀರಾಭಿಷೇಕವನ್ನು ಮಾಡುತ್ತಿರುವುದಾದರೂ ಏಕೆ? ಇದಾ ನಿನ್ನ ಸಂದೇಹ? ಹೌದು ಸ್ವಾಮಿ, ಕೇಳುವುದಕ್ಕೆ ವಿಚಿತ್ರವಾಗಿದೆ. ವಾಸ್ತವವನ್ನು ನೋಡಿದರೆ ವಿಚಿತ್ರದಲ್ಲಿರುವ ವಿಶೇಷಗಳು ಅರ್ಥವಾಗುತ್ತವೆ. ಅಂದು ನಡೆದ ಸಮುದ್ರ ಮಂಥನದಲ್ಲಿ
ಆ ಕಾಮಧೇನು ವಾಸುಕಿ ಕೈಯಿಂದ ಸೃಷ್ಟಿಯಾಯಿತು. ತನ್ನ ಸೃಷ್ಟಿಗೆ ಮೂಲ ಕಾರಣವಾದ ಸರ್ಪ ಜಾತಿಯನ್ನ ನಾಗರ ಚೌತಿಯ ದಿನ ಅಭಿಷೇಕ ಮಾಡುವುದರಲ್ಲಿ ತಪ್ಪೇನಿದೆ? ಕಾಮಧೇನು ಆ ವಿಧವಾಗಿ ನಾಗಜಾತಿಯನ್ನು ಸ್ಮರಿಸುವುದು ಕೃತಜ್ಞತೆ ಆಗುತ್ತದೆಯೇ ಹೊರತು ಕೃತಕವಂತೂ ಆಗುವುದೇ ಇಲ್ಲ. ನಿಜ ಸ್ವಾಮಿ, ಸೃಷ್ಟಿ ಮೂಲವನ್ನು ಪೂಜಿಸುವುದು ಧನ್ಯತೆಯೇ ಆಗುತ್ತದೆ. ನಾಗಿನಿ, ನಿನ್ನನ್ನು ನಾಗಲೋಕದಿಂದ ಬಹಿಷ್ಕರಿಸುತ್ತಿದ್ದೇನೆ. ಮಂಜರಿ, ಹೊಳಪು ತುಂಬಿರಬೇಕಾದ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಯಾಕೆ ದೇವಿ? ಬೆಳಕು ಹರಿದರೆ ನಾಗಚೌತಿ. ನಮ್ಮ ನಾಗಕುಲ ಎಲ್ಲರಿಂದಲೂ ಪೂಜಿಸಿಕೊಳ್ಳುವಂತಹ ಅತ್ಯಂತ ಪ್ರಶಸ್ತವಾದ ದಿನ. ಅಂತಹ ವಿಶಿಷ್ಟವಾದ ದಿನಕ್ಕಾಗಿ ಆನಂದದಿಂದ ಎದುರು ನೋಡಬೇಕಾಗಿರುವಾಗ ನಿರಾಸೆಯಿಂದ ಇರುವುದು ಸರಿಯಲ್ಲ. ಆನಂದ ಎನ್ನುವುದು ನಮ್ಮವರು ಎಂದುಕೊಂಡವರ ಬಳಿ ಹಂಚಿಕೊಂಡಾಗ ಹೆಚ್ಚಾಗುತ್ತದೆ. ಹಂಚಿಕೊಳ್ಳುವುದಕ್ಕೆ ನಮ್ಮ ಮಗಳು ನಮ್ಮ ಬಳಿ ಇಲ್ಲವಲ್ಲ. ಹೆತ್ತ ಮಗಳು ದೂರವಾದರೆ ಆ ತಾಯಿಯ ಮನಸ್ಸು ಎಷ್ಟು ತಲ್ಲಣಿಸಿ ಹೋಗುತ್ತದೆಯೋ ನಿಮಗೆ ತಿಳಿದಿಲ್ಲವೇ? 3 ಲೋಕವನ್ನು ಪಾಲಿಸುವ ದೇವತೆಗಳು, ದೇವರೂ ಕೂಡ ಅವಶ್ಯಕತೆಗಾಗಿಯೋ ಧರ್ಮ ರಕ್ಷಣೆಗಾಗಿಯೋ ತಪ್ಪು ಮಾಡುತ್ತಾರಲ್ಲವೇ ಸ್ವಾಮಿ? ಅವರಿಗೆ ಇಲ್ಲದಿರುವ ಶಿಕ್ಷೆ ನನ್ನ ಮಗಳು ಏಕೆ ಅನುಭವಿಸಬೇಕು? ಮಾಡಿರುವ ತಪ್ಪನ್ನು ಸರಿದೂಗಿಸಿಕೊಳ್ಳುವುದಕ್ಕೆ, ಕ್ಷಮಿಸುವುದಕ್ಕೆ, ಮನ್ನಿಸುವುದು ಅನ್ನುವುದೊಂದು ಇರುತ್ತದೆ. ನನ್ನ ಮಗಳು ಅಂತ ಅದೃಷ್ಟವನ್ನು ಪಡೆದುಕೊಳ್ಳಲಿಲ್ಲ. ಸಣ್ಣ ತಪ್ಪಿಗೆ ನಾಗಲೋಕದಿಂದಲೇ ಬಹಿಷ್ಕರಿಸಿದ್ದೀರಿ. ನೀವು ವಿಧಿಸಿರುವ ಶಿಕ್ಷೆಯ ಕಾರಣದಿಂದ ನನ್ನ ಮಗಳು ಅಪಾಯಗಳಿಂದ ತಪ್ಪಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯಗಳನ್ನು ಕಳೆದುಕೊಂಡಿದ್ದಾಳೆ. ನೀನು ಮಾಡಿರುವ ತಪ್ಪನ್ನು ನೀನೇ ತಿದ್ದಿಕೊಳ್ಳುವವರೆಗೂ ನೀನು ನಾಗವೇಣಿಯಾಗಿ ಬದಲಾಗುವ ಹಾಗಿಲ್ಲ. ನಾಗಕುಲದ ಯಾವುದೇ ಶಕ್ತಿ ನಿನಗಿರುವುದಿಲ್ಲ. ನಿಸ್ಸಹಾಯಕಳಾಗಿರುವ ನಮ್ಮ ಮಗಳು ಎಷ್ಟು ಕಷ್ಟದಲ್ಲಿರುವಳೋ, ಎಂಥ ಸಂಕಟವನ್ನು ಅನುಭವಿಸುತ್ತಿರುವಳೋ ಎಂದು ಹೆತ್ತ ತಂದೆಯಾಗಿ ಒಮ್ಮೆಯಾದರೂ ಯೋಚಿಸಿದ್ದೀರಾ? ಅತಿ ಸಾಮಾನ್ಯರು, ದಟ್ಟ ದರಿದ್ರರೂ ಕೂಡ ಹಬ್ಬದ ದಿನ ಕುಟುಂಬದ ಜೊತೆ, ಬಂಧುಗಳ ಜೊತೆ, ಆತ್ಮೀಯರ ಜೊತೆ ಆನಂದದಿಂದ ಬೆರೆಯುತ್ತಾರೆ. ನಾನು ಈ ನಾಗಲೋಕದ ಪಟ್ಟದ ರಾಣಿಯಾಗಿದ್ದರೂ ಕೂಡ ಸ್ವಂತ ಮಗಳನ್ನು ಹಬ್ಬಕ್ಕೆ ಕರೆಯಲಾಗದೆ ಅಶಕ್ತಳಾಗಿ ಬಿಟ್ಟಿದ್ದೇನೆ. ನನ್ನ ದೌರ್ಭಾಗ್ಯಕ್ಕೆ ಸಂಕಟ ಪಡುವುದನ್ನು ಬಿಟ್ಟು ಆನಂದವಾಗಿ ಹೇಗೆ ಇರಲಿ ಸ್ವಾಮಿ? ದೇವಿ, ನಾನು ನಿನಗೆ ಪತಿ ಮಾತ್ರ ಆಗಿದ್ದರೆ ನಿನ್ನ ಕಣ್ಣಲ್ಲಿ ಸಂತೋಷದ ಹೊರತಾಗಿ ಕಣ್ಣೀರು ಬರದಿರುವಂತೆ ನೋಡಿಕೊಳ್ಳುತ್ತಿದ್ದೆ. ನನ್ನ ಮಗಳಿಗೆ ತಂದೆ ಮಾತ್ರ ಆಗಿದ್ದರೆ ನನ್ನ ಮಗಳ ಕ್ಷೇಮಕ್ಕಾಗಿ ಎಂತಹ ತ್ಯಾಗವನ್ನಾದರೂ ಮಾಡುತ್ತಿದ್ದೆ. ಆದರೆ ನಾನು ಗಂಡ ತಂದೆಗಿಂತ ಹೆಚ್ಚಿನ ಕರ್ತವ್ಯವನ್ನು ನಿರ್ವಹಿಸಬೇಕಾದ ನಾಗಲೋಕದ ಅಧಿಪತಿಯಾಗಿದ್ದೇನೆ. ರಾಜನ ಸ್ಥಾನದಲ್ಲಿರುವವರು ಧರ್ಮ ರಕ್ಷಣೆಗೆ ಬದ್ಧನಾಗಿರಬೇಕು. ಧರ್ಮ ಸಂರಕ್ಷಣೆಗೆ ಬದ್ಧನಾಗಿರಬೇಕೆಂದರೆ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳುವಂತಹ ವಿವೇಚನೆಯ ಜತೆಗೆ ಸಮಸ್ಯೆಗಳು ಸಂಭವಿಸದ ಹಾಗೆ ಕಠಿಣ ನಿರ್ಣಯಗಳನ್ನು ತೆಗೆದುಕೊಳ್ಳುವ ದೃಢ ಚಿತ್ತವೂ ಇರಬೇಕು. ಆ ದೇವದೇವನಾದ ಮಹೇಶ್ವರನು
ನಮ್ಮ ನಾಗಲೋಕವನ್ನು ನಂಬಿಕೊಟ್ಟ ವರವೇ ನಾಗಲೋಕದ ಅಧಿಪತಿಯ ಸ್ಥಾನ. ಆ ಸ್ಥಾನಕ್ಕಿರುವ ಮೌಲ್ಯವನ್ನು, ಗೌರವವನ್ನು, ಪ್ರತ್ಯೇಕತೆಯನ್ನು, ಅಧಿಕಾರವನ್ನು ಕಾಪಾಡಬೇಕೆಂದರೆ ತಪ್ಪು ಮಾಡಿದವರನ್ನು ಶಿಕ್ಷಿಸಲೇಬೇಕು ದೇವಿ. ನಾವು ಪೂಜಿಸುವ ಶಿವನ ಗುಡಿಯಲ್ಲಿರುವ ರಹಸ್ಯ ಅನ್ಯರ ಹಸ್ತಗತವಾಗದಂತೆ ಕಾಪಾಡಿಕೊಳ್ಳುವುದು ನನ್ನ ಕರ್ತವ್ಯ. ನನ್ನ ಕರ್ತವ್ಯವನ್ನು ನೆರವೇರಿಸುವುದಕ್ಕೆ ನಾನು ನಿಯೋಜಿಸಿರುವ ಕರ್ತವ್ಯವನ್ನು ಯಾರಾದರೂ ನಿರ್ಲಕ್ಷಿಸಿದರೆ ಶಿಕ್ಷಿಸಲೇಬೇಕಾಗುತ್ತದೆ. ತಪ್ಪು ಮಾಡಿದವರನ್ನು ಶಿಕ್ಷಿಸಬಾರದು ಎಂದರೆ ರಾಜನಾಗಿ ನಾನು ತಪ್ಪು ಮಾಡಿದ ಹಾಗಾಗುತ್ತದೆ. ಆ ಕೆಲಸವನ್ನು ನಾನು ಮಾಡಲಾರೆ. ಸಮಧರ್ಮ, ಸಮನ್ಯಾಯ ಪಾಲಿಸುವುದು ನನ್ನ ವಿಧಿ. ಅದನ್ನು ಬದಲಾಯಿಸಲಾರೆ. ನನ್ನನ್ನು ಕ್ಷಮಿಸು ದೇವಿ. ಇವ್ರೆಷ್ಟೊತ್ತಾದ್ರೂ ರೆಡಿ ಆಗಲ್ವಲ್ಲ ಬಾವಾ? ಅತ್ತೆ ಅತ್ತೆ, ನಾವು ಬೆಳಗಿನ ಜಾವನೆ ಎದ್ದು ರೆಡಿ ಆಗ್ಬಿಟ್ವಿ, ನೀವಿನ್ನೂ ಬರ್ತಾನೆ ಇದ್ದೀರಾ. ಟೈಮ್ ಆಗೋಗುತ್ತೆ, ನಡೀರಿ ಹೋಗೋಣ. ದೇವಸ್ಥಾನಕ್ಕೆ ಹೋಗ್ತಿರೋದೆ ಭೈರವಿಗಾಗಿ, ಅವಳೇ ಬರ್ದೆ ಹೇಗ್ ಹೋಗೋದು? ಭೈರವಿ, ಇನ್ನ ಎಷ್ಟೊತ್ತಮ್ಮ? ಬೇಗ ಬಾ. ಬಾಮ ಭೈರವಿ ಬಾ. ಬಾರಮ್ಮ. ಬನ್ನಿ ಬಾವ. ಗುಡ್ ಮಾರ್ನಿಂಗ್ ಅಂಕಲ್. ನಮಸ್ತೆ. ಏನಪ್ಪ ಮರಿ, ಏನಾದ್ರು ಮಾತಾಡ್ಬೇಕಾ? ನಾವು ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗ್ತಾ ಇದೀವಿ. ಮಾತಾಡ್ಬೇಕು ಅಂದ್ರೆ ಸಾಯಂಕಾಲ ಬಾ. ನಾನು ಕೂಡ ನಿಮ್ ಜೊತೆ ಬರೋಣ ಅಂತಾನೆ ಬಂದೆ ಅಂಕಲ್. ನಮ್ ಜೊತೆ ಯಾಕೆ ಬರ್ಬೇಕು ನೀನು? ನಾನೇ ಬರಕ್ ಹೇಳಿದೀನಿ ಕೃಷ್ಣಯ್ಯ. ನಾಗ್ ಚೌತಿ ಅಲ್ವಾ, ಹುತ್ತದ ಹತ್ರ ಹೋದ್ರೆ ಪುಣ್ಯ ಬರುತ್ತೆ ಅಂತ ಬರಕ್ ಹೇಳ್ದೆ. ಸರಿ ಬಾ. ನಡಿ. ಅಮ್ಮ, ಪೂಜೆ ಶುರು ಮಾಡಿ. ಹಾಲು ಕೀರುಂಡು ಹೋಗೆ ನಾಗಮ್ಮ, ಬಾಗಿನ ಕೊಳ್ಳೆ ನಮ್ಮಮ್ಮ, ನಾರಿನವನಾಗ ದೋಷ ಕೈಯಮ್ಮ, ನಾಗರ ಪಂಚಮಿ ಫಲವಾತಾರಮ್ಮ, ಅಮ್ಮ ಹಾಲುಂಡು ಹೋಗೆ ನಾಗಮ್ಮ. ಆ ಕೀಲಿ ಕೈ ಸಂಪಾದಿಸುವುದು ಆ ದೇವಾಲಯಕ್ಕೆ ಸಂಬಂಧಿಸಿದ ಕುಟುಂಬದ ಒಬ್ಬ ವ್ಯಕ್ತಿಯಿಂದ ಮಾತ್ರ ಸಾಧ್ಯವಾಗುತ್ತದೆ.
ನಾನು ಗುಡಿಯೊಳಗ್ ಪ್ರವೇಶ ಮಾಡಕ್ಕೆ ಸಹಕರಿಸೋ ಸಾಧನ ನಿನ್ ಹತ್ರ ಇದೆ. ನಾನು ಬಂದಿರೋದು ನಿನಗೋಸ್ಕರನೇ ಭೈರವಿ. ಭೈರವಿ, ಬಾಮ್ಮ ಪೂಜೆ ಮಾಡುವಂತೆ. ನನಗೆ ನಿನ್ನ ಹತ್ರನೇ ಕೆಲಸ. ನಿನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದೀನಿ ಬಾಲಕಿ. ಪಾಪ ಎದೆ ಹಾಲ್ಗೋಸ್ಕರ ಅಳ್ತಿದೆ ಅನ್ಸುತ್ತೆ. ಇದು ಯಾಕೆ ಅಳುತ್ತಿದೆ ಅಂತ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ ಬಿಡಿ. ಇಲ್ಲ ಅಮ್ಮವ್ರೆ, ಹೊಸಬ್ರನ್ ನೋಡಿದಾಗ ಹೀಗೆ ಬಿಕ್ಕಿ ಬಿಕ್ಕಿ ಅಳುತ್ತೆ ಇದು. ನಾನ್ ಸಮಾಧಾನ ಮಾಡ್ತೀನಿ ಕೊಡಮ್ಮ. ಇವಳನ್ನ ಹಸುಗೂಸಾಗ್ ಬದಲಾಯಿಸಿದ್ದು ನಿನ್ನ ಕೈ ಕೊಡೋದಕ್ಕಲ್ವೇ ಹುಚ್ಚಿ, ತಿಳ್ಕೊ. ಇಲ್ಲಿ ಕೊಡು. ಬೇಡಮ್ಮ, ನನ್ ಬಿಟ್ಟು ಬೇರೆ ಯಾರ ಹತ್ರನೂ ಇರಲ್ಲ ಇದು. ಯಾಕೆ ಅಳ್ತಿದ್ಯಾ ನನ್ ಪುಟ್ಟಿ? ನನಗ್ ಬೇಕಾಗಿರೋದನ್ನ ತಗೊಂಡು ನಿನಗ್ ಬೇಕಾಗಿರೋದ್ ಕೊಟ್ಬಿಡ್ತಾಳಿ ಅವ್ವ. ಅರೆ, ನೀನು ನಮ್ದು ಹಾಗೆ ಹುಡುಗಿ ತರ ಇದೀಯಾ, ಮತ್ತೆ ಅವ್ವ ಅಂತೀಯ ಯಾಕೆ? ಅದು ಚಿಕ್ಕವ್ವ ಅನ್ನಕ್ ಹೋಗಿ ಅವ್ವ ಅಂದೆ ಅಷ್ಟೇ. ಹಾ ಹಾ ಹಾ, ಸುಮ್ನೆ ಇರು ಬಂಗಾರಿ. ಓನಮ್ಮ. ಅಮ್ಮ, ನೀವು ಹೊರಡಿಯಮ್ಮ, ನಿಮ್ ಪೂಜೆಗೆ ಟೈಮ್ ಆಯ್ತದೆ.
ಆಟ ಆಡಿಸ್ತೀನಿ ಅಂದ್ರೂ ಕೊಟ್ಟಿಲ್ಲ ನೋಡಿದ್ಯಾ? ತಾಯಿ ಪ್ರೀತಿ ಅಂದ್ರೆ ಅದೇ ಮತ್ತೆ. ತಾಯಿ ಪ್ರೀತಿನೋ ರಾಕ್ಷಸಿ ಪ್ರೀತಿನೋ ಆಮೇಲೆ ಗೊತ್ತಾಗುತ್ತೆ. ಭೈರವಿ, ಬಂದು ನಿನ್ ಕೈಯಿಂದ ದೀಪ ಹಚ್ಚಮ್ಮ. ಭೈರವಿ, 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 ಭೈರವಿ ಅಲ್ಲಮ್ಮ. ಏನೋ ಅಜ್ಜಿ? ಏನೋ ಅಂದ್ರೆ ಏನು? ಇಷ್ಟೊತ್ತವರೆಗೂ ಇಲ್ಲೇ ಇದ್ಲಲ್ವಾ? ಇದ್ಲು. ಏನಾಯ್ತಮ್ಮ? ಭೈರವಿ ಕಾಣಿಸ್ತಿಲ್ಲ ಮಾವ. ಏನು ಕಾಣಿಸ್ತಾ ಇಲ್ವಾ? ಇಲ್ಲೇ ಇದ್ಲಲ್ವಮ್ಮ? ನಿಮ್ಗೇನು ಹೇಳಿಲ್ವಾ? ನನಗೂ ಏನು ಹೇಳಿಲ್ಲ ಅಜ್ಜಿ. ಇದ್ದಕ್ಕಿದ್ದಾಗ ಏನಾಯ್ತು ಅವಳಿಗೆ? ಎಲ್ಲಿಗೆ ಹೋಗಿದ್ದಾಳೆ ಅಂತ ನನಗ್ ಗೊತ್ತು. ಎಲ್ಲಿಗೆ ಹೋಗಿದ್ದಾಳೆ? ಇನ್ನೆಲ್ಲಿಗೆ ಹೋಗಿರ್ತಾಳೆ? ಆ ದೇವಸ್ಥಾನಕ್ಕೆ ಹೋಗಿರ್ತಾಳೆ. ಸುನಂದ, ಯಾಕೆ ಹಾಗೆ ಕೂಗ್ತಿದ್ಯಾ ಕೃಷ್ಣಯ್ಯ? ಯಾರಿಗೂ ಹೇಳ್ದೆ ಹೋಗಿದ್ದಾಳೆ ಅಂದ್ರೆ ಆ ದೇವಸ್ಥಾನಕ್ಕೆ ಹೋಗಿರ್ತಾಳೆ ಅಂತ ಅನ್ನಿಸ್ತಾ ಇಲ್ವಾ ನಿಮ್ಗೆ? ಬುದ್ಧಿ ಇದ್ದೇ ಮಾತಾಡ್ತಾ ಇದೀಯ ನೀನು? ಗೊತ್ತೋ ಗೊತ್ತಿಲ್ದೇನೆ ನನ್ನ ಸೋದರ ಸೊಸೆ ಮಾಡಿರೋ ತಪ್ಪಿಗೆ ಬೆಂಕಿ ಕೆಂಡ ಹಾಯ್ಬೇಕಾಗ್ ಬಂತು. ಅಷ್ಟು ದೊಡ್ಡ ಶಿಕ್ಷೆ ಅನುಭವಿಸಿದ ಮೇಲೆ ಕೂಡ ಮತ್ತೆ ಅದೇ ತಪ್ಪು ಯಾಕೆ ಮಾಡ್ತಾಳೆ? ತಪ್ಪು ಮಾಡಿದವರೆಲ್ಲ ಶಿಕ್ಷೆಯಿಂದ ಬದಲಾಗ್ತಾರೆ ಅನ್ನೋದಾಗಿದ್ರೆ ಈ ದೇಶದಲ್ಲಿ ಜೈಲು ಕೋರ್ಟ್ಗಳ ಅವಶ್ಯಕತೆನೇ ಇರ್ತಿರ್ಲಿಲ್ಲ. ಆ ದಿನ ಜಾತ್ರೆಯಲ್ಲಿ ಅಷ್ಟು ಜನರು ಕಣ್ತಪ್ಸಿ ಹೋಗಿರೋ ಆ ಹುಡುಗಿ ಇವತ್ತು ಹೋಗಿಲ್ಲ ಅನ್ನೋದಕ್ಕೆ ಏನ್ ಸಾಕ್ಷಿ? ಹೋಗಿದಾಳೇನೋ ಯಾರಿಗ್ ಗೊತ್ತು? ಸಾಕ್ ನಿಲ್ಸಿ. ಸತ್ಯ ಗೊತ್ತಿಲ್ಲದೆ ಯಾರ ಬಗ್ಗೆನೂ ಕೆಟ್ಟಾಗಿ ಮಾತಾಡಬೇಡಿ. ವಯಸ್ಸಿನಲ್ಲಿ ದೊಡ್ಡವರು ಹೀಗೆಲ್ಲ ಮಾತಾಡಬಾರ್ದು ಅಂತ ಗೊತ್ತಿಲ್ವಾ ನಿಮ್ಗೆ? ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂಕಲ್. ಅಜ್ಜಿ, ಭೈರವಿ ಇಲ್ಲೇ ಎಲ್ಲೋ ಇರ್ತಾರೆ, ನಾನು ಹೋಗಿ ಕರ್ಕೊಂಬರ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಹಾಂ, ಎಲ್ರೂ ಇಲ್ಲೇ ಇದ್ವಿ, ಯಾರು ನೋಡೇ ಇಲ್ವಾ? ಇಲ್ಲ ಕೃಷ್ಣಯ್ಯ, ಇಲ್ಲ. ದೋಷ ಪರಿಹಾರ ಆಗಕ್ ಮುಂಚೆ ಏನೋ ತೊಂದರೆ ಆಗಿರ್ಬೋದು ಅಂತ ನಂಗೆ ಅನ್ನಿಸ್ತಾ ಇದೆ. ಭೈರವಿ, 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 ಅಮರ ಲೋಕದಲ್ಲಿರುವ ಕಾಮಧೇನು ಭೂಲೋಕಕ್ಕೆ ತೆರಳುತ್ತಿರುವುದಾದರೂ ಏಕೆ? ಅಂದು ನಡೆದ ಸಮುದ್ರ ಮಂಥನದಲ್ಲಿ ಆ ಕಾಮಧೇನು ವಾಸುಕಿ ಕೈಯಿಂದ ಸೃಷ್ಟಿಯಾಯಿತು. ತನ್ನ ಸೃಷ್ಟಿಗೆ ಮೂಲ ಕಾರಣವಾದ ಸರ್ಪ ಜಾತಿಯನ್ನ ನಾಗರ ಚೌತಿಯ ದಿನ ಅಭಿಷೇಕ ಮಾಡುವುದರಲ್ಲಿ ತಪ್ಪೇನಿದೆ? ಕಾಮಧೇನು ಆ ವಿಧವಾಗಿ ನಾಗಜಾತಿಯನ್ನು ಸ್ಮರಿಸುವುದು ಕೃತಜ್ಞತೆ ಆಗುತ್ತದೆಯೇ ಹೊರತು ಕೃತಕವಂತೂ ಆಗುವುದೇ ಇಲ್ಲ. ನಿಜ ಸ್ವಾಮಿ,
ಸೃಷ್ಟಿ ಮೂಲವನ್ನು ಪೂಜಿಸುವುದು ಧನ್ಯತೆಯೇ ಆಗುತ್ತದೆ. ಭೈರವಿ, ಭೈರವಿ, ನನ್ನ ಸ್ಪರ್ಶದಿಂದ ನಿನಗೆ ನಿನ್ನ ನಿಜವಾದ ರೂಪ ಪ್ರಾಪ್ತವಾಗಿದೆ. ಶುಭಮಸ್ತು. ನಿನ್ನ ದೀಕ್ಷೆ ವಿಫಲವಾಯಿತು. ದೀಕ್ಷೆನೋ? ಯಾರ್ ನೀನು? ನೀನಾರು? ನನ್ನ ಆಶಯದ ಸಿದ್ಧಿಗೋಸ್ಕರ ನಾನೊಬ್ಬರನ್ನ ಬಂಧಿಸಿದ್ರೆ ನನ್ನ ಸೆರೆಯಲ್ಲಿದ್ದ ಅವಳನ್ನ ನೀನು ಬಂದು ಬಿಡಿಸಿದ್ಯಾ? ಸಾಧನೆಯಾದರೂ ಶೋಧನೆಯಾದರೂ ಪ್ರಯೋಜನಕಾರಿಯಾಗಿ ಇರಬೇಕು. ನಿನ್ನ ಸಾಧನೆ ಅಮಾನುಷ, ನಿನ್ನ ಶೋಧನೆ ಅರಾಜಕ. ಅತಿಯಾಸೆ ಎನ್ನುವುದು ಅನರ್ಥಗಳಿಗೆ ಮೂಲ ಕಾರಣ. ಅದು ನಿನಗೆ ತಿಳಿದಿಲ್ಲವೇ? ನೀತಿ ಸೂತ್ರಗಳನ್ನು ಹೇಳ್ತಾ ಇದ್ಯಾ? ವಾಸ್ತವವನ್ನೇ ಹೇಳುತ್ತಿದ್ದೇನೆ. ಅನ್ಕೊಂಡಿದ್ದನ್ನ ಸಾಧಿಸ್ಬೇಕು, ಅಧಿಕಾರನ ಹಸ್ತಗತ ಮಾಡ್ಕೋಬೇಕು ಅಂತ ಇರೋ ನನ್ನಂತವ್ರಿಗೆ ನೀತಿ ನಿಜಾಯಿತಿಗಳ ಹತ್ರ ಕೆಲ್ಸ ಇಲ್ಲ. ಧರ್ಮ ಅಧರ್ಮಗಳ ಹತ್ರ ಕೆಲ್ಸ ಇಲ್ಲ. ಸ್ವಪ್ರಯೋಜನಕ್ಕೆ ಬೇಕಾಗಿರೋದು ಇರ್ಬೇಕಾಗಿರೋದು ಸ್ವಾರ್ಥ ಅಷ್ಟೇ.
ಸ್ವಾರ್ಥಕ್ಕೆ ನೀತಿ, ಜಾತಿ, ಕುಲ, ಮತ, ನ್ಯಾಯ, ಅನ್ಯಾಯ, ನಿಯಮ ಇದ್ಯಾವುದು ಇರೋದಿಲ್ಲ. ಇರಲ್ಲ ಅನ್ನುವುದಕ್ಕೆ ಸ್ವಾರ್ಥದಿಂದ ಅಮಾನುಷವಾಗಿ ವರ್ತಿಸುವ ಎಲ್ಲರೂ ಅಂತ್ಯವಾಗಿದ್ದಾರೆ. ಅಂಥವರ ಚರಿತ್ರೆಯನ್ನು ತಿಳಿದುಕೊಂಡು ನಿನ್ನ ಬುದ್ಧಿಯನ್ನು ಬದಲಿಸಿಕೊ. ನನಗೆ ಬೇಕಾಗಿರೋದು ಗತ ಚರಿತ್ರೆಗಳಲ್ಲ, ವರ್ತಮಾನ ಬೇಕು. ನಾನು ಅನ್ಕೊಂಡಿರೋದನ್ನ ಸಾಧನೆ ಮಾಡಬೇಕು. ನನ್ನ ಸಾಧನೆಗೆ ಅಡ್ಡ ಬರೋರನ್ನ ಅಂತ್ಯ ಮಾಡ್ತಾ ಹೋಗ್ಬೇಕು. ಅದು ನೀನು ಅಂದುಕೊಂಡಷ್ಟು ಸುಲಭವಲ್ಲ. ದೈವಶಕ್ತಿ ಇಂಥದ್ದನ್ನೆಲ್ಲ ಅಂಗೀಕರಿಸುವುದಿಲ್ಲ, ಅನುಮೋದಿಸುವುದೂ ಇಲ್ಲ. ಅಯ್ಯೋ ಹುಚ್ಚಿ, ನಿನಗೆ ದೈವಶಕ್ತಿ ಇದೆ ಅನ್ನೋದು ನನಗ್ ಗೊತ್ತು. ಅದೇ ದೈವನ ಪೂಜೆ ಮಾಡಿ, ಉಪಾಸನೆ ಮಾಡಿ, ಆರಾಧಿಸಿ ದೈವಶಕ್ತಿಯಿಂದ ಅನುಗ್ರಹ ಪಡೆದಿರೋ ಶಕ್ತಿವಂತೆ ನಾನು. ಶಕ್ತಿ ಎನ್ನುವುದು ವರವಿದ್ದ ಹಾಗೆ. ಮಾನವರಿಗೆ ಪ್ರಯೋಜನಕರವಾಗಿ ಇದ್ದರೆ ಅದು ಫಲಿಸುತ್ತದೆ ಹೊರತು ಸ್ವಾರ್ಥಕ್ಕಾಗಿ ಉಪಯೋಗಿಸಿಕೊಳ್ಳಬೇಕೆಂದರೆ ನಶಿಸಿ ಹೋಗುತ್ತದೆ. ನಶಿಸುತ್ತೋ ಫಲಿಸುತ್ತೋ ನೀನೇ ನೋಡುವಂತೆ. ಸಾಧಾರಣವಾದ ಮನುಷ್ಯರನ್ನ ಬಂಧಿಸಿ ನನ್ನ ಆಶಯನ ಸಾಧಿಸ್ಕೋಬೇಕು ಅನ್ಕೊಂಡೆ. ದೈವಶಕ್ತಿ ಇರೋ ನಿನ್ನಂತ ಅವಳನ್ನ ಬಂಧಿಸಿದ್ರೆ ನನ್ನ ಆಶಯ ಇನ್ನು ಬೇಗ ನೆರವೇರುತ್ತೆ ಅಂತ ನನಗೆ ಅರ್ಥ ಆಯ್ತು. ನನಗಿರೋ ಶಕ್ತಿ ಏನು ಅಂತ ನಿನಗೂ ತೋರಿಸ್ಲೇಬೇಕು. ನಿನ್ನು ಬಂಧಿಸ್ಲೇಬೇಕು. ಓಂ ಐಂ ಗ್ರೀಂ ಭೈಂ ಅಷ್ಟದಿಗ್ಬಂಧನ. ಓಂ ಹೀಂ ಕ್ಲೀಂ ಅಷ್ಟದಿಗ್ಬಂಧನ. ಕೋಳಿ, ನಿನ್ನ ಶಕ್ತಿ ಪ್ರಯೋಜನಕ್ಕೆ ಬರ್ದೆ ಹೋದ್ರೆ ಸೋತ್ ಹೋಗೋದು ನಾನಲ್ಲ, ನೀನೇ ನೀನೇ. ಓಂ ಹೈಂ ಬ್ಲೀಂ ಸರಭರ ವರ ಧರ ವರ ವಶ ವಶ ಭರಿ. ಬರೀ ವಿಶ್ವಾಂಬರೇ.